ಹಗರಣ ಅನ್ನೋದು ಈ ಭ್ರಷ್ಟಾಚಾರದ ಗಣಿಯಂತೆ ಇದೆ. ಹಿಂಗಾಗಿ ಮೈನಿಂಗ್ ಮಾಡೋ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ, ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಇಡಿ ಜಪ್ತಿಯ ಪಟ್ಟಿಯ ಅಧಿಕೃತ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ರವಿ ಅನ್ನೋರ ಹೆಸರಲ್ಲಿ 31 ಸೈಟು, ಅಬ್ದುಲ್ ವಾಹಿದ್ ಹೆಸರಿಗೆ ಒಂದೇ ದಿನ 28 ಸೈಟ್ ರಿಜಿಸ್ಟರ್ ಆಗಿದೆ. 8/9/2023 25 ಸೈಟ್ಗಳನ್ನು ರಿಜಿಸ್ಟರ್ ಮಾಡಲಾಗಿದೆ. 1/9/2023 ಅಬ್ದುಲ್ಗೆ 13 ಸೈಟ್ಗಳನ್ನು ರಿಜಿಸ್ಟರ್ ಮಾಡೋ ಕೆಲಸ ಆಗಿದೆ. ವಿಜಯನಗರ, ಜೆಪಿ ನಗರ ಎಲ್ಲ ಪ್ರತಿಷ್ಠಿತ ಲೇಔಟ್ಗಳಲ್ಲೇ ಸೈಟ್ಗಳನ್ನು ಹಂಚಿಬಿಟ್ಟಿದ್ದಾರೆ ಮೂಡಾದ ಅಧಿಕಾರಿಗಳು. ಇಲ್ಲಿ ಯಾರ ಕೃಪಾ ಕಟಾಕ್ಷಗಳು, ಯಾರ ಆಶೀರ್ವಾದ ಇಲ್ಲಿ ವರ್ಕ್ ಆಗಿತ್ತು, ಇಷ್ಟೊಂದು ಪ್ರಮಾಣದಲ್ಲಿ ದಾನಶೂರ ಕರುಣರ ರೀತಿ ಮೂಡ ಅಧಿಕಾರಿಗಳ ಹಂಚಿದ್ರು ಅನ್ನೋದಕ್ಕೆ ಒಂದು ಪ್ರಶ್ನೆ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ನಾವು ಮೊದಲಿನಿಂದಲೂ ಹೇಳ್ತಾ ಇದ್ವಿ, ಫಲಾನುಭವಿಗಳು ಎಲ್ಲರೂ ಇದ್ದಾರೆ. ಮತ್ತೆ 50-50 ಅನುಪಾತದಲ್ಲಿ ಸೈಟ್ ತಗೊಂಡಿದ್ದಲ್ಲ, ಯಾವ ಭೂಮಿಗೆ, ಯಾವ ಇಸ್ವಿನಲ್ಲಿ ಕಳ್ಕೊಂಡ ಭೂಮಿಗೆ ಇವ್ರು ಕ್ಲೇಮ್ ಮಾಡಿರೋದು ಅದು ಪ್ರಶ್ನೆ ಆಗಿದೆ ಅಂತ ಇಡಿಗೂ ಅದೇ ಸಂಶಯ. ಸೊ ಈ ಪಟ್ಟಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದಂತಹ ಅಂಶಗಳು ಯಾವ್ದ್ಯಾವುದು ನೀವು ಗಮನಿಸಿದಂತೆ? ಪ್ರಮುಖವಾಗಿ ಮಮತಾ ನಾವು ಮೊದಲಿಂದ ಹೇಳ್ತಾ ಇದ್ದಂತ ಕೆಲವೊಂದಿಷ್ಟು ಹೆಸರುಗಳು, ಅಂದ್ರೆ ಅವರ ಹೆಸರಲ್ಲಿ ತುಂಬಷ್ಟು ಸೈಟ್ಗಳು ಬಂದಿದ್ದಾವೆ. ಅದು ಅವರು ಸೈಟ್ ಬಂದಿರುವಂತಹ ಸ್ಥಿತಿಗಳನ್ನ ನೋಡ್ತಾ ಇದ್ರೆ ಬಹಳ ದೊಡ್ಡ ಮಟ್ಟದ ಅನುಮಾನಗಳ ಕಾರಣವಾಗಿರುವಂತದ್ದು. ಅಂದ್ರೆ 70 ವರ್ಷಗಳ ಹಿಂದೆ ಭೂಮಿ ಕಳ್ಕೊಂಡಂತವ್ರಿಗೆ ದಿಢೀರ್ನೆ ಆಗಿ ಭೂಮಿಯ ಲಭ್ಯವಾಗುವಂತದ್ದು, ಫಲಾನುಭವಿಗಳಾಗುವಂತದ್ದು, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ವಿ. ಪ್ರಮುಖವಾಗಿರುವಂತಹ ಮೊದಲ ಹೆಸರು ರವಿ ಅನ್ನುವಂತ ಹೆಸರಿನಲ್ಲಿ ಇದು ಆರಂಭಿಕ ಮಮತಾ. ಈಗ ಬಿಡುಗಡೆ ಆಗಿರುವಂತಹ ದಾಖಲೆಗಳು ಇದು ಆರಂಭಿಕವಾದಂತಹ ದಾಖಲೆಗಳು. ಇದು ನಾವು ತೋರಿಸ್ತಾ ಇರುವಂತಹದ್ದು ಅಲ್ಲ, ನಾವು ಹೇಳ್ತಾ ಇರುವಂತದ್ದಲ್ಲ. ಅಧಿಕೃತವಾಗಿ ಇಡಿಯವರು ಮೈಸೂರಿನ ಎಲ್ಲಾ ಸಬ್ ರಿಜಿಸ್ಟ್ರಾರ್ಗಳಿಗೆ ಕಳಿಸಿರುವಂತಹ ಒಂದು ಪತ್ರದ ಒಂದು ಪ್ರತಿ ಇದು. ಅಂದ್ರೆ ಈ ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಮರು ನೋಂದಣಿ ಮಾಡಬೇಡಿ, ಮರು ರಿಜಿಸ್ಟರ್ ಅನ್ನ ಮಾಡಕೂಡದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಈ ಸೈಟ್ಗಳನ್ನ ಕಳಿಸಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ ಅಂತ. ಅದರಲ್ಲಿ ಅವರು ಯಾವತ್ತು ಯಾವ ಸೈಟ್ಗಳು ಅಲರ್ಟ್ ಆಗಿದ್ದಾವೆ ಅನ್ನುವಂತಹದನ್ನ ತಿಳಿಸ್ತಾರೆ. ಬಹಳ ಆಶ್ಚರ್ಯ ಆಗುತ್ತೆ ಮಮತಾ. ನಾವು ಮೊದಲಿಂದಲೂ ಬಳಸ್ತಾ ಇದ್ದೀವಿ ಕಡ್ಲೆಪುರಿ ರೀತಿ ಅಂತ. ಕಡ್ಲೆಪುರಿಗಿಂತ ಕಡೆಯಾಗಿ ಮೈಸೂರಿನಲ್ಲಿ ಸೈಟ್ಗಳನ್ನ ಅರಿದು ಹಂಚಿಬಿಟ್ಟಿದ್ದಾರೆ ಅಧಿಕಾರಿಗಳು ಮಮತಾ. ಯಾಕಂದ್ರೆ ಒಂದೊಂದು ದಿನ ಒಬ್ಬೊಬ್ಬನ ಹೆಸರಿಗೆ 28-30 ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರುವಂತದ್ದು. ಯಾವುದೋ ದೂರದ ಮೂಲೆಯಲ್ಲ, ಮೈಸೂರಿನ ಹೃದಯ ಭಾಗದಲ್ಲೇ ಈ ಸೈಟ್ಗಳನ್ನ ಹುಡ್ಕೊಂಡಿರುವಂತದ್ದು. ಎಲ್ಲವೂ 60-40 ಸೈಟ್ಗಳೇ, ಎಲ್ಲವೂ 80-40 ಸೈಟ್ಗಳೇ. ಒಬ್ಬೊಬ್ಬರ ಹೆಸರಿನಲ್ಲಿ 28-30 ಸೈಟ್ಗಳನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಬಹುತೇಕ 3 ತಿಂಗಳು, ಅಕ್ಟೋಬರ್ ಮಿಡ್ಲಲ್ಲಿ ಇಡಿಯವರು ರೈಡ್ ಅನ್ನ ಮಾಡಿದಂತದ್ದು. ಅಕ್ಟೋಬರ್ ನಿಂದ ಜನವರಿಯ ಮಧ್ಯದವರೆಗೂ ಇಡಿಯವರು ಸಂಪೂರ್ಣವಾಗಿ ಹೋಮ್ವರ್ಕ್ ಅನ್ನ ಮುಗಿಸಿದ್ದಾರೆ ಮಮತಾ. ತದನಂತರದಲ್ಲಿ ಈಗ ಆಕ್ಷನ್ಗೆ ಇಳಿದಿರುವಂತದ್ದು. ಅದರ ಪರಿಣಾಮವಾಗಿ ಈ 161 ಸೈಟ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ. ಅದರ ಪತ್ರವನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ ಮಮತಾ. ಓಕೆ, ಕೆಪಿ ನಾಗರಾಜ್, ಇದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ನಾವು ಅಬ್ದುಲ್ ವಾಹಿದ್ ಬಗ್ಗೆ ಈ ಹಿಂದೆ ತಿಳ್ಕೊಂಡಿದೀವಿ, ಯಾರು ಏನ್ ಕತೆ ಅಂತ. ಈ ರವಿ ಅನ್ನೋರ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಇಲ್ಲ, ರವಿ ಅನ್ನೋ ಡೀಟೇಲ್ ನ ಕಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ. ಯಾಕಂದ್ರೆ ರವಿ ಅನ್ನುವಂತವ್ರ ಹೆಸರಲ್ಲಿ ಅದೊಂದು ಕುಟುಂಬ, ಅದೊಂದು ರವಿ, ಸುನೀತಾ ರೀತಿಯಾದಂತ ಒಂದು ಕುಟುಂಬ. ಅಂದ್ರೆ ಯಾವುದೋ ಸಂದರ್ಭದಲ್ಲಿ ಜಮೀನನ್ನ ಕಳ್ಕೊಂಡಂತಹ ರೀತಿಯಂತ ಹೆಸರುಗಳನ್ನ ಸೃಷ್ಟಿ ಮಾಡಿರುವಂತ ರೀತಿಯಲ್ಲೇ ಕಾಣ್ತಾ ಇದೆ. ಪ್ರಮುಖವಾಗಿ ರವಿ ಅನ್ನುವಂತ ಹೆಸರಿನಲ್ಲಿ ಕೆಲವೊಂದಿಷ್ಟು ಜನ ಬೇನಾಮಿ ಒಬ್ಬರದು ಅನ್ನುವಂತ ಮಾತುಗಳು ಕೂಡ ಇದಾವೆ. ಅದಕ್ಕೆ ಅಧಿಕೃತವಂತಹ ದಾಖಲೆಗಳು ಸಿಗ್ತಾ ಇಲ್ಲ ಸದ್ಯಕ್ಕೆ. ಅಬ್ದುಲ್ ವಾಹಿದ್ ಮತ್ತು ರವಿ ಮತ್ತು ತುಂಬಾ ಜನ ಇದ್ದಾರೆ ಮಮತಾ. ಆದ್ರೆ ಕೆಲವರಿಗೆ 2 ಸೈಟ್ ಇರುವಂತ ಕಾರಣಕ್ಕೋಸ್ಕರ ಎಲ್ಲ ಇಡೀ ಪಟ್ಟಿನ ಹೇಳೋದಕ್ಕಾಗೋದಿಲ್ಲ. ಪ್ರಮುಖವಾಗಿ ಈಗ ಸೀಸ್ ಆಗಿರುವಂತದ್ರಲ್ಲಿ ಅಬ್ದುಲ್ ವಾಹಿದ್ ಮತ್ತು ರವಿಯದು ಸಂಪೂರ್ಣವಾದಂತಹ ಪಾತ್ರ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ ದಾಖಲೆಗಳಲ್ಲೂ ಕೂಡ ಅವರಿಗೆ ಯಾವ್ಯಾವ ಹಂತದಲ್ಲಿ ರಿಜಿಸ್ಟರ್ ಆಗಿದೆ, ಯಾವ್ಯಾವ ಏರಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಈ ಎಲ್ಲವೂ ರಿಜಿಸ್ಟರ್ ಆಗಿರುವಂತಹ 161 ಸೈಟ್ಗಳಿದ್ದಾವೆ. ಆ ಎಲ್ಲಾ ಸೈಟ್ಗಳು ಮೈಸೂರಿನ ಹೃದಯ ಭಾಗದಲ್ಲಿರುವಂತದ್ದು. ಆದ್ರೆ ಸದ್ಯಕ್ಕೆ ರವಿಯ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಕೆಲವೊಂದಿಷ್ಟು ಲಭ್ಯ ಇದಾವೆ. ಬಟ್ ಅದು ಅಧಿಕೃತವಾಗುವ ತನಕ ಹೇಳೋದು ಬೇಡ ಮಮತಾ. ಕೆಲವೊಂದಿಷ್ಟು ಮಾಹಿತಿಗಳ ಕಲೆ ಆಗ್ತಾ ಇದಾವೆ. ಮಾಹಿತಿ ಲಭ್ಯವಾದ ನಂತರದಲ್ಲಿ ರವಿಯ ಹಿನ್ನೆಲೆಯನ್ನು ಕೂಡ ತಿಳಿಸ್ತವೆ ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್, ತಮ್ಮೆಲ್ಲ ಮಾಹಿತಿಗಾಗಿ.